ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ವಿಶ್ವ ದೈವಾಧೀನ, ದೇವರು ಮಂತ್ರಾಧೀನ, ಮಂತ್ರವು ಬ್ರಾಹ್ಮಣಾಧೀನ. ಮಂತ್ರಾಧೀನವಾದಂತಹ ದೇವರು ಬ್ರಾಹ್ಮಣಾಧೀನ ಆದುದರಿಂದಲೇ ಪ್ರಾಜ್ಞಗಣವೆಲ್ಲ ಬ್ರಾಹ್ಮಣೋ ಮಮ ದೇವತಾಹ ಅನ್ನುವ ಹಾಗೆ ನಮ್ಮನ್ನು ಹೊಗಳ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಆದರೆ ನಾನಾದರೂ ಯೋಚಿಸುವುದು ಅದನ್ನಲ್ಲ. ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಹುಟ್ಟಿನಿಂದ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಜನ್ಮನ ಜಾಯತೆ ಜಂತುಹು ಕರ್ಮಣ ಜಾಯತೆ ದ್ವಿಜಃ. ಹಾಗಾದರೆ ಹುಟ್ಟಿದಂತಹ ಮನುಷ್ಯನಿಗೆ ಆಗುವಂತಹ ಸಂಸ್ಕಾರದಿಂದ ಮಾತ್ರವೇ ಇಲ್ಲ, ತಾನು ಮಾಡಿದಂತಹ ಕರ್ಮಗಳಿಂದ ಆತ ಬ್ರಾಹ್ಮಣನಾಗುವುದಕ್ಕೆ ಸಾಧ್ಯವಿದೆ. ಹಾಗೆಂದು ನಾನೇ ಸ್ತುತಿಸಿದಂತಹ ಶ್ಲೋಕದಲ್ಲಿದೆಯಲ್ಲ, ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಹಾಗಾದರೆ ಈ ಪ್ರಪಂಚದಲ್ಲಿ ಶೋಕ ಇಲ್ಲದೆ ಇರುವವರು ಯಾರೂ ಇಲ್ಲ. ಎಲ್ಲರ ಶೋಕವನ್ನು ಪರಿಹರಿಸುವವ ಆತನೇ ಮಹಾಗಣಪತಿ. ಇದು ತನಕ ನಾನು ನಂಬಿಕೊಂಡು ಬಂದಂತಹ ಗರಿಕೆಯ ಮಠದ ಮಹಾಗಣಪತಿ ಎಲ್ಲರನ್ನು ಪಾಲಿಸುತ್ತಾ ಎಲ್ಲರ ಕಷ್ಟವನ್ನು ಆಲಿಸುತ್ತಾ ಬಂದಿದ್ದಾನೆ. ಇದು ತನಕವೂ ಧರ್ಮದ ಹಾದಿಯಲ್ಲೇ ನಡೆದವ ನಾನು. ಸತ್ಯಂ ವದ ಧರ್ಮಂ ಚರ. ಸತ್ಯದ ವಾಕ್ಸ್ವರೂಪವೇ ಧರ್ಮ, ಸತ್ಯದ ಆಚಾರ ಸ್ವರೂಪವೇ ಕರ್ಮ. ಈ ಪ್ರಪಂಚದಲ್ಲಿ ಯಾವ ಮಾನವನೇ ಆಗಲಿ ಹುಟ್ಟಿದಾಕ್ಷಣ ತಾನು ಹುಟ್ಟಿದ್ಯಾಕೆ, ತಾನು ಮಾಡಬೇಕಾದ ಕರ್ಮ ಏನು ಅನ್ನುವುದನ್ನು ತಿಳಿದು ವ್ಯವಹಾರ ಮಾಡಬೇಕಾದ್ದು. ಮನುಷ್ಯ ಜನ್ಮದ ಮೂಲ ಉದ್ದೇಶವೇ ಆತ್ಮ ಸಾಕ್ಷಾತ್ಕಾರ. ಹಾಗೆಂದು ದೇವರು ಕೊಟ್ಟಂತಹ ಬುದ್ಧಿ ಜ್ಞಾನಗಳನ್ನು ಮನುಷ್ಯನಾದವ ಅದು ದುರುಪಯೋಗಪಡಿಸಿಕೊಳ್ತಾನೆ. ಆತ್ಮಜ್ಞಾನಕ್ಕೆ ಬೇಕಾಗಿ, ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿ ಬಳಸಬೇಕಾದಂತಹ ಜ್ಞಾನವನ್ನು ದುರುಪಯೋಗ ಮಾಡಿಕೊಳ್ಳುತ್ತಾ ದಾರಿ ತಪ್ಪುತ್ತಾನೆ. ಈ ಲೋಕದಲ್ಲಿ ಕೆಲವರೆಲ್ಲ ಇದ್ದಾರಪ್ಪ, ಬಹಳಷ್ಟು ಮಂದಿಯನ್ನು ಕಂಡಿದ್ದೇನೆ. ಗೋಮುಖ ವ್ಯಾಘ್ರರು, ಕಾಣುವುದಕ್ಕೆ ಬಹಳಷ್ಟು ಸಂಭಾವಿತರಂತೆ, ವಿನಯವಂತರಂತೆ ಕಾಣ್ತಾರೆ. ಹಾಗೆಂದು ಅವರ ಒಳಗಿರುವುದು ಅದು ಕಾಪಟ್ಯ, ವಂಚನೆ. ಏನು ಮಾಡೋಣ, ಅವರವರ ಕರ್ಮ. ಯಾರೋ ಬರುತ್ತಿರುವ ಹಾಗಿದೆ. ನಮೋ ನಮಃ ನಮೋ ನಮಃ. ನಿನ್ನ ಕರ್ಮವೇ ನಿನ್ನನ್ನು ರಕ್ಷಿಸಲಿ. ಅದೇ ಒಂದು ಧೈರ್ಯದಲ್ಲೇ ಬಂದದ್ದು ನಾನು. ಹೌದಪ್ಪ, ಯಾರೋ ರಕ್ಷಣೆ ಮಾಡುವುದಿಲ್ಲ, ನಮ್ಮ ಕರ್ಮವೇ ನಮ್ಮ ರಕ್ಷಣೆ ಮಾಡುವುದು ಅಂತ ನನಗೂ ಕಲ್ಪನೆ ಆಗಿದೆ ಸ್ವಾಮಿ. ನೀನು ಓರ್ವ ಸತ್ಕರ್ಮ ನಿರತ ಅನ್ನುವ ವಿಶ್ವಾಸದಿಂದ ಆ ಮಾತನ್ನು ಹೇಳಿದೆ. ಅದು ಈಗ ಮಾಡಿದ ಕರ್ಮವ, ಹಿಂದೆ ಮಾಡಿದ ಕರ್ಮವ, ಅದೆಲ್ಲವೂ ಉಂಟು. ಪ್ರಾರಬ್ಧ ಕರ್ಮವೂ ಉಂಟು, ಸಂಚಿತ ಕರ್ಮವೂ ಉಂಟು. ಎರಡೂ ಉಂಟು. ಎರಡನ್ನೂ ಆಲೋಚಿಸಿ ವ್ಯವಹಾರ ಮಾಡಬೇಕು. ಆ ಪ್ರಾರಬ್ಧ ಕರ್ಮದಿಂದ ಈ ಜನ್ಮದಲ್ಲಿ ಅನುಭವಿಸುದು ಅಲ್ವೇ? ನಿನಗೂ ಗೊತ್ತಿದೆ ಅಲ್ಲ ಸ್ವಾಮಿ, ನಾನಲ್ಲಿ ಬರ್ತಾ ಇದ್ದವ, ನೀವು ಆಡುವ ಮಾತು ಕೇಳ್ಕೊಂಡು ಅಲ್ಲೇ ನಿಂತುಬಿಟ್ಟೆ. ಏನಪ್ಪ ಅಂಥ ಮಾತನಾಡಿದೆ? ಏನಾದರೂ ತಪ್ಪಾಡಿದ್ದೇನೆ? ತಪ್ಪು ನಿಮ್ಮ ಬಾಯಲ್ಲಿ ಬಂದ್ರೆ ಮತ್ತೆ ತಪ್ಪುದು ಅಂತ ಯಾರು ಇಲ್ಲಿ? ಅಲ್ಲ, ಕೆಲವರೆಲ್ಲ ಹೇಳ್ತಾರೆ ಸಕಲ ಶಾಸ್ತ್ರ ಕೋವಿದ ಜ್ಞಾನ ಶರಧಿ ಅನ್ನುವ ಹಾಗೆ. ಎಲ್ಲ ದೇವರು ಕೊಟ್ಟದ್ದು, ಮತ್ತೆ ನಮ್ಮಲ್ಲಿ ಏನುಂಟು ಸ್ವಾಮಿ? ತಪ್ಪು ಒಪ್ಪೆಲ್ಲ ಹೇಗೆ ಹೇಳಿ? ಹೇಗೆ ವಿಚಾರ ಮಾಡಿ. ನೀನು ಹೇಳು. ನೀವು ಸಕಲ ಶಾಸ್ತ್ರ ಕೋವಿದ ಜ್ಞಾನ ಶರಧಿ ಅಂತ ಜ್ಞಾನ ಶರದಿಗಳು ಅಂತ ಉಂಟಲ್ಲ, ನೋಡುವವರು ಹಾಗಿದ್ರೆ ನೀವು ಆಡಿದ ಮಾತಿಗೆ ಅದು ತಲೆಗೆ ಹೋದ್ರೆ ಅದಕ್ಕೆ ಬೆಲೆ. ಅವ್ನಿಗೆ ಯಾವ ಜ್ಞಾನವೂ ಇಲ್ಲದೆ ಹೋದ್ರೆ ನೀವು ಆಡುವ ಮಾತು ಅವನಿಗೆ ಚೊರೆ ಆಗ್ತದಪ್ಪ. ಅಲ್ಲ, ಇಲ್ಲಿ ಪ್ರಪಂಚವೇ ಹಾಗೆ. ಅಲ್ಲ, ಇವ್ ಯಾಕೆ ತಲೆ ತಿನ್ ಸಾಯ್ತನೋ ಇವ? ಅಲ್ಲ, ಕೆಲವರೆಲ್ಲ ಇಂಥವ್ರು ಇರ್ತಾರೆ. ಏನು ಮಾಡೋಣ? ಅದಕ್ಕಾಗಿ ನಾವು ಹೇಳುವುದೊಂದು ಅವರಿಗೆ ತಿಳಿಯುವುದೊಂದು. ಆದ್ರಿಂದ ಅವರ ಕರ್ಮ, ಅವರವರ ಜ್ಞಾನಕ್ಕೆ ಸಂಬಂಧಪಟ್ಟ ಬೆಲೆ ಬರುವುದು ಬಿಟ್ಟರೆ ಅವರ ತಿಳುವಳಿಕೆ ನಮ್ಮ ಹಣೆ ಬರ ಎಂತ ಮಾಡ್ಲಿಕ್ಕೂ ಇಲ್ಲ ಸ್ವಾಮಿ. ನಾವು ಈಗ ಇಲ್ಲಿ ಬರ್ಲಿಕ್ಕೆ ಕಾರಣ ಇಷ್ಟೇ. ಮಹಾರಾಜರು ನಮ್ಗೆ ಕಳಿಸ್ಕೊಟ್ಟದ್ದು ಅದಕ್ಕೆ ಕಾರಣ ಬೇರೆ ಏನಲ್ಲ. ನಡೆದ ಪ್ರಕರಣ, ನಮ್ಮ ಕೊಳದ ಬೈಲ ಚಂದಮ್ಮ ಶೆಡ್ತೀರು ಒಂದು ಒಡ್ಡನ್ನು ಕಟ್ಟಲಿಕ್ಕೆ ಮುಂದಾದರು. ಅದಕ್ಕೆ ಕಟ್ಟುವಂತ ಸಂದರ್ಭದಲ್ಲಿ ಊರಿನಲ್ಲವರು ಯಾರೋ ವಿರೋಧಿಸಿದ್ರಂತೆ. ಪರಿಣಾಮ ಆಮೇಲೆ ಏನಾಯ್ತು
ಕೇಳಿದ್ರೆ ಇವರು ಒಡ್ಡನ್ನು ಕಟ್ಟುವಾಗ ಅವರು ಬಂದು ಆಕ್ರಮಣ ಮಾಡಿದ್ರು ಏನೂ ಗೊತ್ತಿಲ್ಲ. ಯಾರು ವಿರೋಧಿಸಿದರೋ ಅವ್ರ ಹೆಣೆ ಅಲ್ಲಿ ಬಿದ್ದುಕೊಂಡಿದೆ. ರಾತ್ರಿ ಬೆಳಗಾಗುವುದ್ರೊಳಗೆ ವಿರೋಧಿಗಳ ಹೆಣ ಅಲ್ಲಿ ಬಿದ್ದಿದೆ. ನೋಡಿದರೆ ಹರಿತವಾದಂತ ಆಯುಧದಿಂದ ಕೊಚ್ಚಿದ್ದು ಕಣ್ಣಿಗೆ ಕಾಣ್ತದೆ. ನಡೆದದ್ದು ಕೊಲೆ ಹೇಳಲಿಕ್ಕೆ ಯಾವ ಅನುಮಾನ ಇಲ್ಲ. ಮತ್ತೊಂದು ಕೇಳ್ತೇನೆ ಸ್ವಾಮಿ, ಏನಪ್ಪ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಯಾಕೆ ಬೇಕು? ಕಣ್ಣಿಗೆ ಕಾಣ್ತಾ ಇದೆಯಲ್ಲ. ಕಣ್ಣು ದೃಷ್ಟಿ ಸರಿ ಇದ್ರೆ ಸಹಜವಾಗಿ ಕಾಣ್ತದೆ. ಮೊದಲಾದ ಗಲಾಟೆಯೋ ಅಲ್ಲಾದ ಕೊಲೆ ಚಂದಂ ಶೆಟ್ಟಿ ಅಂತ ಪ್ರತಿಯೊಬ್ಬರು ಊರಿನವ್ರು ಆಡ್ಕೊಳ್ತಾ ಇದ್ದಾರೆ. ಅವರನ್ನು ಕರೆದು ಪ್ರಶ್ನೆ ಮಾಡುವಾಗ ಸಾಕ್ಷಿ ಆಧಾರ ಏನು ಕೇಳಿದ್ರು. ಆಗ ನಮ್ಮಲ್ಲೊಂದು ಕ್ರಮ, ಸತ್ಯ ದೇವತೆ ಅಂತ ನಾಗದೇವತೆಯನ್ನು ತಂದು ಅದನ್ನು ಮುಟ್ಟುವುದಕ್ಕೆ ಹೇಳುವುದು. ಹಾಗೆ ಹೇಳಿದಾಗ ಶಿವಯ್ಯ ಹೋಗಿ ಮುಟ್ಟಿದ ಪರಿಣಾಮ ಮಹಾರಾಜರು ತಲೆಯನ್ನು ತಿರುಗಿದಾಗ ಆಯ್ತು. ಹೌದು, ಹಾವು ಕಚ್ಚಲಿಲ್ಲ. ಹಾವು ಕಚ್ಚಲೇ ಇಲ್ವ? ಹುಡುಗನಿಗೆ ಹಾವು ಕಚ್ಚಲಿಲ್ಲ. ಅದಕ್ಕೆ ಎಂತ ಆಗಿತ್ತ ನಂಗೆ ಗೊತ್ತಿಲ್ಲ, ಅಂತೂ ಕಚ್ಚಲಿಲ್ಲ. ಈಗ ಮಹಾರಾಜರು ಇದನ್ನು ಅಡಿಗರನ್ನು ಕರೆಸಿ ಪ್ರಶ್ನೆ ಹಾಕಬೇಕು, ಕರ್ಕೊಂಡು ಬಾ ಅಂತ ಕಳಿಸಿದ್ದಾರೆ. ಸ್ವಾಮಿ, ನಾನು ಹೇಳಿದ್ದೆ ನಿಮಗೆ ಈಗಾಗಲೇ ಮನವರಿಕೆ ಆಗಿದೆ, ಅರ್ಥ ಬಂದಿದೆ ಸ್ವಲ್ಪ ಸ್ವಲ್ಪ. ನೀವು ಬುದ್ಧಿಜೀವಿಗಳು. ಸೂ ಅಂದ್ರೆ ಇದ್ರ ಮಂಗಲ ಹೀಗೆ ಹೇಳುವಷ್ಟರ ಮಟ್ಟಿಗೆ ಲೆಕ್ಕ ಹಾಕುವವರು ನೀವು. ನಮಗೆ ಮಂಗಲ ಆದರೂ ಗಜಮುಖದ ಬಗ್ಗೆ ಇನ್ನೂ ಇರುವುದಿಲ್ಲ. ನಮ್ಮತ್ತು ಇರ್ತದಪ್ಪ, ಕೆಲವರು ಮಂಗಲ ಆಗಿರ್ತದೆ. ಹೌದು ಹೌದು. ಗಜಮುಖ ಆದದ್ದೇ ಎಷ್ಟೊತ್ತಿಗೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ. ನೀವು ಹಾಗಲ್ಲ. ಹೀಗಾಗುವಾಗ ಹೀಗೆ ಅಂತ ಲೆಕ್ಕ ಹಾಕ್ತೀರಿ. ಹಾಗಾಗಿ ನಿಮ್ಮಲ್ಲಿ ಬೇಡ್ಕೊಳ್ಳುದು, ನೀವು ಅಲ್ಲಿಗೆ ಬಂದು ನಾನು ಹೇಳ್ದ ಹಾಗೆ ಚಂದಂ ಶೆಟ್ಟಿ ಬಗ್ಗೆ ಇದು ಅಪರಾಧಿ ಹೀಗೆ ಇದು ಅಂತ ಮಹಾರಾಜರ ನೀವು ಹೇಳಿದ್ರೆ ಒಂದು ನಿಮ್ಮ ಹತ್ರ ಬೇಡ್ಕೊಳ್ತೇನೆ. ಏನು ಸ್ವಾಮಿ? ಏನಪ್ಪ? ತಾವು ಪುಣ್ಯಾತ್ಮರು ಅಂತ ನನಗೆ ಗೊತ್ತು. ನಿಮ್ಮ ಬಗ್ಗೆ ನಂಗೆ ಮನಸ್ಸಿಗೆ ಭಾಳ ನೋವು ಉಂಟು. ನೀನು ಹಾಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆ? ಯಾಕೋ? ಬ್ರಾಹ್ಮಣೋತ್ತಮರು ನೀವು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾವ ಸ್ವಾರ್ಥ ಲಾಲಸೆ ಇಲ್ಲದೆ ನೀವು ಜೀವನ ನಡೆಸ್ಕೊಂಡು ಬಂದಿದ್ದೀರಿ. ಹೌದಪ್ಪ. ಬ್ರಾಹ್ಮಣ್ಯದ ಬಗ್ಗೆ ಅಪಾರವಾದ ಗೌರವ ಇದ್ರಷ್ಟು ಸಾಕಾಗುವುದಿಲ್ಲ. ಬ್ರಾಹ್ಮಣರು ಬದುಕಬೇಕು, ಬಾಳಬೇಕು ಎನ್ನುವಂತ ಭಾವನೆ ನಮಗೆ ಬೇಕು ಸ್ವಾಮಿ. ಅಲ್ವಾ? ಅಲ್ಲ, ನೀವೇ ವಿಚಾರ ಮಾಡಿ. ನಿಮ್ಮ ಧರ್ಮ ಎಲ್ಲ ಮಾಡಿಟ್ಟದು ಉಪದ್ರವೇ. ಅದಕ್ಕೆ ಹೇಳಿದ್ದಲ್ವಾ ಅಸಂತುಷ್ಟ ಎಂತದ್ದು? ಅದೇ ಹೇಳಿದ್ದು. ದ್ವಿಜ ನಷ್ಟ. ದ್ವಿಜರಿಗೆಲ್ಲ ಅದು ಹೇಳಿದ್ದು. ಯಜನ, ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ ಎಲ್ಲ ಬರೋದಲ್ಲ ಯಾರಿಗಿರುವುದು? ಬ್ರಾಹ್ಮಣರಿಗೆ ಅಂತ. ಅದು ಆರಿರುವುದು ಬ್ರಾಹ್ಮಣರಿಗೆ ಮಾತ್ರ. ಅದನ್ನು ತಿಳ್ಕೊಂಡ್ರೆ ಮಾತ್ರ. ಅದು ಆರಿರುವುದು ಅಷ್ಟೇ ಅಲ್ಲ, ಆರು ಬಿಟ್ಟರು ನಡೀತದೆ. ಬೇರೆ ಬೇರೆನೂ ಉಂಟು. ಕೆಲವರೆಲ್ಲ ಇದ್ದಾರೆ, ನೋಡ್ಬೇಕು. ಬಹಳಷ್ಟಿದೆ, ನಡೆದದ್ದು ಬಹಳ ಉಂಟು. ಅದೆಲ್ಲ ನಾನು ಹೇಳಿದ್ದು. ಆದ್ರೆ ಆಯ್ಕೆ ಮಾಡ್ಕೊಳ್ತೀರಿ ನೀವು ಅಂತ ಆದ್ರೆ ಅದರಲ್ಲಿ ಇನ್ನೊಂದು ಗುಟ್ಟುಂಟು. ಬ್ರಾಹ್ಮಣರ ಕಾರ್ಯಕ್ರಮ ಮಾಡಬೇಕು, ಹಣ ಕೇಳಬಾರ್ದು ಅಂತ ಮಾಡಿದ್ರು. ಬ್ರಾಹ್ಮಣರಿಗೂ ಜೀವನ ಇಲ್ವಾ ಸ್ವಾಮಿ? ನಿಮಗೆ ಬೇಡ ಅಂತ ಇರ್ಬಹುದು, ನೀವು ಬಯಸದೇ ಇರಬಹುದು. ನಾಳೆ ನಿಮ್ಮ ಮಗ ಅಪ್ಪ ಎಂತ ಮದಿತ್ತಿದ್ದ ಅವಡೇ ತೀರ್ಸದ್ದೇ ಆಯ್ತೇ ಬಿಟ್ಟರೆ ಈಗ ನಾವೇ ತಿರ್ಗೋಗೋ ಪರಿಸ್ಥಿತಿ ಉಂಟು ಅಂತ ನಾಳೆ ಮಕ್ಕಳು ಹೇಳ್ಬಾರ್ದಲ್ಲ ಸ್ವಾಮಿ? ಹೇಳ್ಬಹುದಲ್ಲ. ಹಾಗಾಗಿ ನಿಮ್ಮಲ್ಲಿ ಬೇಡ್ಕೊಳ್ಳೋದು, ದಯವಿಟ್ಟು ಅಲ್ಲಿಗೆ ಬಂದು ಇದೊಂದು ವಿಷಯ ಹೀಗೆ ಅಂತ ಚಂದಂ ಶೆಟ್ಟಿ ಬಗ್ಗೆ ನೀವು ಹೇಳಿದ್ರಿ ಅಂತ ಆದ್ರೆ ಜೀವನದಲ್ಲಿ ಮತ್ತೆಲ್ಲೂ ಕವಡೆ ಹಾಕುದು ಬೇಡ, ನೀವು ಕೂತ್ ತಿನ್ಬೇಕು, ಅಷ್ಟು ವ್ಯವಸ್ಥೆ ನಾವು ಮಾಡ್ತೀವಿ. ನೀನು ನುಡಿಯುವುದೆಲ್ಲ ದಿಟವಾಣಿಯಾದೊಡೆ, ನೀನು ನುಡಿಯುವುದೆಲ್ಲ ದಿಟವಾಣಿಯಾದೊಡೆ, ಕಾಣಬಹುದು ಸತ್ಯ. ಹಾನಿಗಾರಗೆಯುವುದು ಮಾನವಾಣಿ ಭವಾನಿ, ಜಾಣಮಗನೇ ದೊರೆಯುವಳ್ಳಿ. ನೀನು ಆಡಿದಂತಹ ಮಾತುಗಳನ್ನು ಕೇಳುವಾಗ ಕ್ಷಣಕಾಲ ಸ್ತಂಭೀಭೂತನಾದೆ. ಯಾಕೆ ಸ್ವಾಮಿ? ಏನೋ ಹೇಳುವುದಕ್ಕೆ ಹೊರಟೇನೇನು ಅಂತ ಮಾತುಗಾರಲ್ಲ ನಾನು. ಅಲ್ಲ, ನೀನು ಇಷ್ಟ ಆಡುದು ಸಾಕಪ್ಪ. ಅಲ್ಲ, ನೀನೆಂತಹ ಮಾತುಗಾರನ? ನಿಮಗೆ ಅದು ಅರ್ಥ ಆಗುವಷ್ಟರ ಮಟ್ಟಿಗೆ ನನ್ನ ಮಾತು ಉಂಟು ಅಷ್ಟೇ. ಅಲ್ಲ, ಎಂತಹ ಮಾತುಗಾರರನ್ನಾದರೂ ಕ್ಷಣಕಾಲ ಸ್ತಂಭೀಭೂತರನ್ನಾಗಿಸುವಂತಹ ಆ ಚಾಕಚಕ್ಯತೆ ನಿನ್ನಲ್ಲುಂಟು. ಕೆಲವು ಚಾಕಚಕ್ಯತೆ ಅಂತ ಅಲ್ಲ ಸ್ವಾಮಿ, ಮತ್ತೇನು? ಎದುರಿದ್ದವ ಮಾತಾಡಿದ್ದು ಏನು ಅಂತಲೇ ಅರ್ಥ ಆಗದೆ ಹೋದ್ರು ಅವ್ನು ಸ್ತಂಭೀಭೂತ ಆಗ್ಬಹುದು. ಕೆಲವೊಮ್ಮೆ ಇರುವುದುಂಟು. ಕೆಲವು ಸಲ ಆಗಂಡಾಂತರವಾಗ್ತದೆ. ಅವ್ನು ಏನು ಹೇಳ್ತಾ ಹೇಳುದು ನಮ್ಗೆ ಅರ್ಥ ಆಗದೆ ಹೋದ್ರೆ ನೀವು ಯಾವ ಲೆಕ್ಕದಲ್ಲಿ ಹೇಳದ್ದು? ನೀನು ಹೇಳಿದೆಯಲ್ಲ, ನೀನಾಡಿದ ಮಾತು ಸತ್ಯವೇ ಹೌದಾದರೆ, ನಾ ಹೇಳಿದ್ದು ಸತ್ಯವೇ ದಿಟವೇ ಹೌದಾದ್ರೆ, ದಿಟ ಅಂತ ಆದರೆ ನಾನು ಇದು ತನಕ ನಂಬಿಕೊಂಡು ಆರಾಧಿಸಿಕೊಂಡು ಬಂದಿರುವಂತಹ ನನ್ನ ಆರಾಧ್ಯ ದೇವತೆ
ಈ ಗರಿಕೆ ಮಠದ ಗಣಪತಿ ದೇವರು. ನಾನು ಕೇಳಿದ್ದೆ, ಆ ನೀವು ಗಣಪತಿ ಆರಾಧಕರು. ಹೌದಪ್ಪ, ಕೇಳಿದ್ದೆ. ವಿಘ್ನ ನಿವಾರಕ. ಹೌದು ಅಲ್ವೇ? ಹೌದು. ಪ್ರತಿಯೊಂದಕ್ಕೂ ಮೊದಲ ಪೂಜಿತನೇ ಆತ. ಹೌದು. ಹಾಗಾಗಿ ಅವನನ್ನು ಬಿಟ್ಟು ನಾವುಂಟೆ ಹೇಳು. ಅಂದ್ರೆ ಈಗ ನೀವು ಜ್ಯೋತಿಷ್ಯ ಹೇಳುದು ಕಲ್ತಲ್ವಾ? ಅಯ್ಯೋ, ಎಲ್ಲದಕ್ಕೂ ಕಲಿಯಬೇಕು. ಸಾಧನೆ ಮಾಡದೆ ಯಾವುದು ಒಲಿಯುವ ಹಾಗಿಲ್ಲ. ಹಾಗೆಂದು ಸಾಧನೆಯೊಂದಿಗೆ ದೈವಾನುಗ್ರಹವೂ ಬೇಕು, ಅನುಷ್ಠಾನವೂ ಬೇಕು ಅಲ್ವೇ? ಪ್ರಾಪ್ತಿ. ಗಣಪತಿ ಆರಾಧನೆ ಮಾಡ್ಕೊಂಡು ಅನುಷ್ಠಾನ ಮಾಡ್ಕೊಂಡು ಬಂದವರು ನೀವು ಅಲ್ವೇ? ಅದಕ್ಕೆ ಬೇಕಾಗಿ ನೀವು ಹೇಳ್ತಾ ಜ್ಯೋತಿಷ್ಯ ಇದ್ದೀನಿ. ಹೇಳುವಾಗ ಅವನ ಪ್ರೇರಣೆ. ಓ, ಗಣಪತಿ ಪ್ರೇರಣೆ ಕೊಟ್ಟು ಹೇಳುದು ನೀವು. ಆ ಮಹಾಗಣಪತಿ ಪ್ರೇರಣೆ ಕೊಟ್ಟರೆ ಹಾ, ಒಂದುಂಟು. ನಾನು ಅಂದ್ರೆ ನೀನುಡಿದ ಮಾತು ದಿಟವಾದರೆ. ಹೌದು. ನೀವು ಪ್ರಶ್ನೆ ಹೇಳುವ ಹೊತ್ತಿಗೆ ಗಣಪತಿ ಪ್ರೇರಣೆ ಕೊಟ್ಟರೆ ಎಲ್ಲ ಒಂದುಂಟು. ಏನು? ತಪ್ಪಿತಸ್ಥನಾದವನಿಗೆ ಕಷ್ಟ, ಕಷ್ಟವ, ನೋವು, ಕೆಡುಕು ಅಂದ್ರೆ ಕಟ್ಟಿಟ್ಟ ಗಂಟು, ಮಾನಹಾನಿ ಕಟ್ಟಿಟ್ಟ ಗಂಟು. ಬಟ್ರೆ ಏನು ನೀವು ಒಂದ್ಸಲ ನಮ್ಮ ಹೆದರಿಸ್ಬಿಟ್ರಿ. ಅದ್ಯಾಕೆ? ಅಂಥದ್ದೇನಾಗಿದೆ? ಮಾತು ಅದು ಇದು ಗಣಪತಿ ಸುದ್ದಿ ಹೇಳಿ, ಶಾಸ್ತ್ರ ಸುದ್ದಿ ಹೇಳಿ ಎಲ್ಲ ಜೋಡಣೆ ಮಾಡಿದ್ರಿ ನೀವು. ಅಲ್ಲ, ನಾವು ವಾಸ್ತವನೇ ಹೇಳೋದು. ವಾಸ್ತವ ನೀವು ಹೇಳಲಿಲ್ಲ ಅಂತ ಅರ್ಥ ಅಲ್ಲ. ಸ್ವಾಮಿ ಜ್ಯೋತಿಷ್ಯ ಶಾಸ್ತ್ರ ಕಲ್ತಿದ್ರ ನೀವು? ನಿಮ್ಮ ಹತ್ರ ಸ್ವಾಮಿನ ಉದಾಹರಣೆಗಳು ಏನು ಕಲ್ತು ಹೇಳುದ ನೀವು? ಒಟ್ಟು ಹೊಡೆಯುವುದು ಅಂತ ನಾವು ಕೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಕಲ್ತಿದ್ದೇನೆ, ಅದರ ಒಟ್ಟಿಗೆ ಅನುಷ್ಠಾನ ಬೇಕು, ಗಣಪತಿಯ ಪ್ರೇರಣೆ ಬೇಕೇ ಬೇಕು. ಎರಡು ಹೇಳಿದ್ರೆ ನೀವು ಒಂದೇ ಹೇಳಲಿಲ್ಲ. ಅದಿಲ್ಲದೆ ನುಡಿಯಲಾರೆ. ಶಾಸ್ತ್ರಾಭ್ಯಾಸ ಆಗ್ಬೇಕು, ಇನ್ನೊಂದು ದೈವಾನುಗ್ರಹ ಬೇಕು, ಗಣಪತಿ ಪ್ರೇರಣೆ ಕೊಡಬೇಕು. ನಿಜ ಎಲ್ಲ ಹೇಳ್ಕೊಂಡ್ರಿ ಸರಿ. ಕೊನೆಗೆ ಒಂದು ಮಾತು ಹೇಳ್ತೀರಿ, ಏನು? ಆದ್ರೂ ಒಂದುಂಟು, ಹಾನಿಕಾರಕಗೆ ಮಾನಹಾನಿ ಕಟ್ಟಿಟ್ಟ ಬುತ್ತಿ. ಅದ್ ಯಾಕೆ ಹೇಳಿದೆ ಗೊತ್ತಾ? ನಾವೊಂದು ಕೇಳ್ತೇನೆ ನಿಮ್ಮ. ಏನು? ಹಾನಿಕಾರಕಕ್ಕೆ ಮಾನಹಾನಿ ಕಟ್ಟಿಟ್ಟ ಬುತ್ತಿ ಅಂತ ನೀವು ಹೇಗೆ ಹೇಳ್ತೀರಿ? ಹೇಳ್ಬೇಕಿದ್ರೆ ಕಾರಣ ಉಂಟು. ಅಂದ್ರೆ ಏನು? ಹಾನಿಕಾರಕ ಮೊದಲೇ ಮಾನ ಬಿಟ್ಟವಾದರೆ ಮತ್ತೆ ಹಾನಿ ಆಗುವುದು ಹೇಗೆ ಅವನಿಗೆ? ಅಲ್ಲ, ಹಾಗೂ ಉಂಟು. ಕೂದಲಿದ್ದವನಿಗೆ ಉದುರ್ತದೆ, ಉದುರುವಂತಹ ಚಿಂತೆ ಇರ್ತದೆ. ಕೂದಲಿಲ್ಲದವನಿಗೆ ಉದುರುವ ಚಿಂತೆ ಇರ್ತದ. ನೀವು ಉದುರದೆ ಹೋದವರೆಲ್ಲ ಅದ್ರ ಬಗ್ಗೆ ಮಾತಾಡಬಾರ್ದು. ಅವನಿಗೆ ಉದುರದ ಬಗ್ಗೆ ಚಿಂತೆ ಇರ್ತದೆ. ಇಲ್ಲ ಹೇಳಲಿಕ್ಕೆ ನಿಮ್ಗೇನು ಆಧಾರ ಉಂಟು? ಏನು ಬೋಳ್ತಲೆ ವಿಷಯ ನನ್ನ ಹತ್ರ ಹೇಳ್ತಾರೆ. ಅಲ್ಲ, ಅದು ಯಾಕೆ ನಾನು ಹೇಳಿದೆ ಬಲ್ಲೆಯ? ಮಾಡಬಾರದನ್ನು ಮಾಡಿದಾಗ ಆಗಬಾರದ್ದು ಆಗುತ್ತದೆ ಅನ್ನುವುದಕ್ಕೆ ನಾನು ನಿನ್ನನ್ನು ಎಚ್ಚರಿಸಿದಷ್ಟೇ ಎನ್ನುವ ಕಾರಣಕ್ಕೆ ಹೇಳಿದ್ದು. ಈಗ ನೀವೀಗ ಬಂದು ದಯವಿಟ್ಟು ನಾ ಹೇಳ್ದ ಮಾಡಿ ಬನ್ನಿ 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 ಬನ್ನಿ. ಮಹಾರಾಜನಿಗೆ ಪ್ರತಿವಂದನೆಗಳು. ಕರೆಸುವರೆ ಕಾರಣ ಏನು ತಾವ ಹೇಳಿರಬಹುದು. ಸ್ವಲ್ಪ ಹೇಳಿದ್ದಾನೆ. ನಾನು ಸ್ವಲ್ಪ ಹೇಳಿದ್ರೆ ನಿಮ್ಗೆ ಸಾಕು ಅಂತ ಹೇಳಿದ್ದೆ. ನಾನು ಸಮಸ್ಯೆ ಹುಟ್ಟಿಕೊಂಡದ್ದು ಅದೇ. ಬಂದದ್ದು ಆಕ್ಷೇಪ ಚೆನ್ನಮ್ಮ ಶೆಟ್ಟಿಯ ಮೇಲೆ. ಸತ್ಯ ಪರೀಕ್ಷಾ ಕಾಲದಲ್ಲಿ ನಮ್ಮ ನ್ಯಾಯೇನ ಸರ್ಪ ಕಚ್ಚಲಿಲ್ಲ, ತಲೆ ಎತ್ತಲಿಲ್ಲ. ಹಾಗೆ ತೊಲ್ಲಿರುವಂತಹ ಹೆಣಗಳ ರಾಶಿ ಸುಳ್ಳಲ್ಲ. ಇದೆಲ್ಲ ಅವಲೋಕನ ಮಾಡಿದಾಗ ಸಮಸ್ಯೆ ಹುಟ್ಟಿಕೊಂಡದ್ದು. ಹೀಗಾಗ್ತಾ ಉಂಟು. ಪ್ರಶ್ನಾ ಚಿಂತನೆ ಮುಖೇನವಾಗಿ ತಾವು ಹೇಳಬೇಕು, ಕರ್ಕ ಬರಬೇಕು ಅಂತ ಹೇಳಿದ್ರು. ಹೌದಾ? ದಯವಿಟ್ಟು ಅದೊಂದು ಉಪಕಾರ ಮಾಡ್ಬೇಕು ನೀವು. ಹಾಗಾದ್ರೆ ನನ್ನ ಮಹಾಗಣಪತಿಯನ್ನೇ ಧ್ಯಾನಿಸಿ ನನಗೆ ಎಷ್ಟು ತಿಳಿತದ ಅಷ್ಟನ್ನು ಹೇಳ್ತೇನೆ. ಅಪರಾಧಿ ಒಳ್ಳಲ್ಲ ಅಪವಾದವಿದು ಸಲ್ಲ, ಅಪರಾಧಿ ಒಳ್ಳಲ್ಲ ಅಪವಾದವಿದುರಲ್ಲ, ಕುಪಿತವು ಬೇರಿರುವುದು ನಿಪುಣಿಯೇ ಕಾಣಿಕ ದೈವ ಕಾಪಿಡುತ್ತಿದೆ. ದ್ರಪವರನಂಬುವುದು ಮಹಾರಾಜ. ಸ್ವಾಮಿ
ಅಂತೂ ನಾನು ಕಲಿತಂತಹ ವಿದ್ಯೆಯ ಸದುಪಯೋಗ ಸದ್ವಿನಿಯೋಗ ಇದು ತನಕ ನನ್ನ ಬದುಕಿನಲ್ಲಿ ಆಗುತ್ತಾ ಬಂದಿದೆ. ಈ ಹೊತ್ತಿಗೆ ನೀವೆಲ್ಲರೂ ಒಟ್ಟಾಗಿ ಕೇಳಿದಂತಹ ಪ್ರಶ್ನೆಗೆ ನಾನು ಸದುತ್ತರವನ್ನೇ ಕೊಡಬೇಕಾದ್ದು ಇಲ್ಲಿ ಆದ್ಯ ಕರ್ತವ್ಯ. ಹಾಗೆಂದು ನನ್ನ ಕಣ್ಗಳಿಗೆ ಗೋಚರಿಸ್ತಾ ಇರುವಂತಹದ್ದು, ನನ್ನ ಮಹಾಗಣಪತಿಯನ್ನು ನಾನು ಧ್ಯಾನಿಸಿದಾಗ ನನ್ನ ತಿಳಿವಿಗೆ ಮೂಡುವಂತಹದ್ದು ಒಂದೇ. ಏನು? ಅಪರಾಧಿ ಇವಳಲ್ಲ. ಅವಳು ಅಪರಾಧಿ ಅಲ್ಲ. ಅಲ್ವೇ ಅಲ್ಲ. ಅಪರಾಧ ಅವಳಿಗಿಲ್ಲ. ಇಲ್ವೇ ಇಲ್ಲ. ಹಾ. ಹಾಗೆಂದು ಸತ್ತದ್ದು ಸುಳ್ಳಲ್ಲ. ತಪ್ಪಿತಸ್ಥರಿಗೆ ಸರಿಯಾದಂತಹ ಶಿಕ್ಷೆ ಅದನ್ನು ಕೊಟ್ಟವರಿದ್ದಾರೆ. ಕೊಟ್ಟವರು ಬೇರೆಯೇ. ಇವಳಲ್ಲ. ಇವಳಲ್ಲ. ಇವಳು ಆ ಕೊಲೆಗೆ ಇವಳಿಗೆ ಸಂಬಂಧವೇ ಇಲ್ಲ. ಮತ್ ಕೊಲೆ ಅದು ಸುಳ್ಳಲ್ಲ. ಅದನ್ನು ಮಾಡಿದವರು ಅದನ್ನು ಕೊಟ್ಟವರು ಬೇರೆಯೇ. ಅಂದ್ರೆ ಅವರವರು ಮಾಡಿದ ಕರ್ಮದ ಫಲ ಅವರು ಉಂಡಿದ್ದಾರೆ. ಇದೇ ಭಟ್ರಿದ್ದಲ್ಲಿ ಹೋದ್ರೆ ಹೇಳುದೇ ಇಷ್ಟು, ಎಂತ ಆದ್ರೂ ಕರ್ಮದ ಫಲ. ಅವ್ರಿಗೆ ಮತ್ತೆ ಬೇರೆ ಖರ್ಚೇ ಇಲ್ಲ. ಅಲ್ವೊಂದು ಸ್ವಾಮಿ, ಪ್ರತಿಯೊಬ್ಬರಿಗೂ ಕರ್ಮದ್ದೇ ಫಲ. ಕರ್ಮದ ಆಧಾರ ಮೇಲೆ ಇರುವುದೇ ಈ ಭೂಮಿ. ಹಾಗಿದ್ರೆ ಅದು ಎಂತ ಕತೆ? ಕೊಲೆ ಅತ್ತೆಗೆ ಕೊಲೆ ಆಗಿದೆ, ಅದು ಗುಪ್ಪಿತದಲ್ಲಿದೆ. ಗುಪ್ಪಿತದಲ್ಲ, ಅದು ಬೇರೊಂದಿಹುದು. ಅದಕ್ಕೆ ಬೇರೆ ವಿಷಯವೇ ಬೇರೆ ಇದೆ. ಹೌದಾ? ಏನು ಸ್ವಾಮಿ ಹೇಳ್ಬೇಕಾ? ಹೇಳ್ಬೇಕು. ಹೇಳ್ಬೇಕಾದ್ರೆ ಅದು ಇಂದಿನ ಕಥೆಯಲ್ಲ. ಇವತ್ತಿಗೆ ಅಲ್ವಾ? ಅಲ್ಲ ಅಲ್ಲ. ಅಂದ್ರೆ ಈ ಚಂದಮ್ಮ ಶೆಡ್ತಿಗೆ ಹಲವಾದ ವಿಶೇಷವಾದಂತಹ ಕಾಣಿಕದ ದೈವಗಳ ಅನುಗ್ರಹ ಇದೆ, ಬೆಂಬಲ ಇದೆ. ಚಂದಮ್ಮ ಶೆಡ್ತಿಗೆ ಕಾರಣಿಕ ವಿಶೇಷ ದೈವದ ಅನುಗ್ರಹ ಇದೆ, ಬೆಂಬಲವೂ ಇದೆ. ನಮ್ದು ಮಹಾರಾಜರ ದೇವ್ರ ಕೈ ಬಿಟ್ಟವ್ರ ಹಾಗೆ ಹೇಳಿದ್ ಅಲ್ಲ, ನಾನು. ಕೇಳಿದ್ದೆ ನಾನು. ಅವ್ರಿಗೊಂದು ಇದೆ ಅಂದ್ರೆ ಆಯ್ತು, ವಿಶೇಷ ಇದೆ. ಹಾ. ನಮ್ದು ಉಂಟಲ್ಲ, ಹಾ. ಮೊನ್ನೆ ಕೋಳಿ ಕುರಿ ಎಲ್ಲ ಕೊಟ್ಟಿದ್ದೆ ನಾನು. ಯಾರಿಗೆ? ನನ್ನ ಜೀವನ ಅರ್ಧ ಅಲ್ಲೇ ತಕ್ಕೊಂಡೆ. ರಕ್ತಾರ ಬೇರೆ, ಅದು ಬೇರೆ, ಆ ವ್ಯಾಪಾರ ಉಂಟ ನನಗೆ. ದೇವ್ರ ಕೈ ಬಿಟ್ಟವ್ರಲ್ಲ ನಾವು. ನಮ್ಮ ದೈವ ದೇವರು ಈಗುಂಟಲ್ಲ. ಈಗ ಅವಳಿಗೆ ಅದ್ರ ಬಲ ಉಂಟು ಅಂತ ಹೇಳಿದ್ರಲ್ಲ, ವಿಶೇಷ ದೈವದ ಬಲ ಇದೆ. ಹೌದಪ್ಪ. ಅಂದ್ರೆ ನೀವು ಹೇಳುದು ಅವಳು ಮಾಡಿದ್ದಲ್ಲ, ಅಲ್ವೇ ಅಲ್ಲ. ಈ ತಪ್ಪಿದಸ್ಥರಿಗೆ ಶಿಕ್ಷೆ ಕೊಟ್ಟದ್ದು ಹೇಳಿದನಲ್ಲ ನಾನು, ಹಾ. ಅವರ ಕರ್ಮ ಅವರಿಗೆ ದಂಡನೆ ಲಭಿಸಿದೆ. ಅದು ಯಾರಿಂದ? ನೀವು ಆಲೋಚಿಸು. ಯಾರಿಂದ ಇರಬಹುದು? ದೈವದಿಂದ. ಹೋಯ್ ಸ್ವಾಮಿ, ಆ ದೈವಗಳಿಂದ. ತಡೀರಿ, ಈ ದೈವ ಎಲ್ಲ ಕೊಲೆ ಮಾಡ್ತದ? ನಂಗೆ ಗೊತ್ತಿಲ್ಲ. ಅಯ್ಯ, ಈಗ ನಾವು ಮಾಡಿದ್ರು ಕೊಂದದ್ದೋಳು ತಗೊಂಡೋಗಿ ಒಳಗೆ ಹಾಕಿದ್ರು. ದೇವ್ರು ಮಾಡಿದ್ರೆ ದೈವ ಅಲ್ಲ. ಹಾ. ದೇವರು ಕೊಲೆ ಯಾವತ್ತೂ ಮಾಡಲಾರ. ಯಾಕೆ? ಯಾಕೆ? ದೇವರು ಕ್ಷಮಾಗುಣ ಸಂಪನ್ನ, ಹಾ. ಹಾ. ಸಜ್ಜನರ ರಕ್ಷಕ, ಹಾ. ದುಷ್ಟರ ಶಿಕ್ಷಕ. ದುಷ್ಟರಿಗೆ ದೇವರು ಕೊಡುವುದು ಕೊಲೆ ಅಲ್ಲ, ಶಿಕ್ಷೆ. ಶಿಕ್ಷೆ. ಮರಣ ಅಲ್ಲ, ಶಿಕ್ಷೆ. ಶಿಕ್ಷೆ ಒಮ್ಮೆ ಹಾ. ಮರಣ ದಂಡನೆಗೆ ಸಮಾನವಾದದ್ದಾದ್ರೂ ಶಿಕ್ಷೆಯೇ ಬಿಟ್ಟರೆ ಹೌದಪ್ಪ. ಅದಕ್ಕೆ ಕೊಲೆ ಅಂತ ಹೇಳುವುದಿಲ್ಲ. ನೋಡು, ಅವ ಮಾಡಿದ ತಪ್ಪಿಗೆ ತಪ್ಪು ಮಾಡಿದ್ರೆ ಹಾ. ಅದಕ್ಕೆ ಪ್ರಾಯಶ್ಚಿತ ಇದೆ. ಹಾ. ಅಪರಾಧ ಯಾವ ಕಾಲದಲ್ಲೂ ದಂಡನೀಯ. ಅದಕ್ಕಾಗಿ ದಂಡನೆ ಕೊಟ್ಟದ್ದು ದೇವರು. ಅಂದ್ರೆ ದೈವಗಳ ಬೆಂಬಲ ಅವ್ರಿಗೆ ಉಂಟು ಅಂತ ಆಯ್ತು. ಹೌದು. ಯಾವ ದೈವಗಳು, ಯಾವ ರೀತಿಯ ಬೆಂಬಲ, ಈ ಒಂದು ಅರ್ಥ ಆಗಲಿಲ್ಲ ಈ ಸ್ವಾಮಿ. ಮನುಷ್ಯರಿಂದೆಲ್ಲ ದೈವ ಎಂತದಪ್ಪ ನಂಗೆ ಅಂದ ಯಾವ ಕಾಲಘಟ್ಟದಲ್ಲಿದ್ದೀರಿ ನೀವು ಸ್ವಾಮಿ? ಏನಾಯ್ತು? ಕಲಿಯುಗ ಈಗ. ಹಾ. ಇಂಥ ಕಲಿಯುಗದಲ್ಲಿಯೂ ಮಲೆ ಮಹಾಚೇತನಗಳಾದ ದೈವಗಳೆಲ್ಲ ಬಂದು ಈ ರೀತಿ ಶಿಕ್ಷಿಸ್ತಾರೆ ಅಂತ ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯತೆ ಉಂಟ? ಅಯ್ಯ, ಯುಗ ಯಾವುದೇ ಆಗಲಿ, ಹಾ. ನ್ಯಾಯ ಅನ್ಯಾಯದ ಸಂಘರ್ಷ, ಧರ್ಮ ಧರ್ಮದ ಸಂಘರ್ಷ ಹಾ. ಪ್ರತಿಯೊಂದು ಯುಗದಲ್ಲಿ ನಡೀತಾ ಇರ್ತದೆ. ವ್ಯಕ್ತಿಗಳು ಹಾ. ಮತ್ತೆ ಕಾಲ, ಸಮಯ, ಸನ್ನಿವೇಶ ಇದರಲ್ಲಿ ವ್ಯತ್ಯಾಸ ಇರೋದು ಖಂಡಿತ. ಹೌದಾ? ಹೌದಪ್ಪ. ಹಾಗಿದ್ರೆ ಈ ಪ್ರಕರಣಕ್ಕೆ ಏನಾದ್ರು ಹಿನ್ನೆಲೆ ಯಾವ ದೈವ ಎಲ್ಲಿಂದ ಬಂದ ಪರಶಿವನ ಕೃಪೆಯಿಂದ ಉದಿಸುತ್ತ, ಪರಶಿವನ ಕೃಪೆಯಿಂದ ಉದಿಸುತ್ತ, ಧರಣಿ ವರ ಜಂಬೋರಿಗೈದಿಯ ಜರಿದರೆ ಹೇಳುವೆನೈ. ಅಯ್ಯ ಧರಣಿ ಪಾಲಕ, ಕೃತಯುಗದ ಕಥೆ. ಹಾಗೆಂದು ಪರಶಿವನ ಗಣಗಳಲ್ಲಿ, ಪರಶಿವನ ವಾಹನದಲ್ಲಿ ಒಂದಾದಂತಹ ನಂದಿಕೇಶವ, ಆ ನಂದಿಕೇಶ್ವರ, ಆತನ ಕತೆ, ಆತ ಜಂಬೂಕಾನನದಲ್ಲಿ ಬಂದು ಸೇರಿದಂತಹ ಕಥೆ. ಅದನ್ನು ಹೀಗೆ ಈಗ ಹೇಳುವುದಲ್ಲ. ಜಂಬೂವನದ ಮೇಲಿದ್ದದ್ದು. ಹೌದಪ್ಪ. ಹಾಗಿದ್ರೆ ಇದಕ್ಕೆ ಹಿನ್ನೆಲೆ ಏನು ಕೇಳಿದರೆ ಬಹಳ